BSY ಶೆಟ್ಟರ್ ಬಗ್ಗೆ ನಾನು ಆರೋಪ ಮಾಡಿದ್ರೆ ಆಗ ಅದು ಸತ್ಯ. ಇವರ ಬಗ್ಗೆ ಮಾತನಾಡೋದಕ್ಕೆ ಈಗ ಬ್ಲಾಕ್ ಮೇಲರ್ ಆಗಿದ್ದೀನಿ ಅಂತ ಸಾಮಾಜಿಕ ಕಾರ್ಯಕರ್ತ TJ ಅಬ್ರಾಹಂ ಹೇಳಿದ್ದಾರೆ. ಟ್ರೋಲ್ ಪೇಜ್ನಲ್ಲಿ ನನ್ನನ್ನು ಬೈತಿದ್ದಾರೆ. ಸಿದ್ದರಾಮಯ್ಯ ಸೋಲು ಒಪ್ಪಿಕೊಂಡ ರೀತಿ ಅನಿಸ್ತಾ ಇದೆ. ಸಿಎಂ ಕುಟುಂಬಕ್ಕೆ ಮಂಜೂರಾದ 14 ಸೈಟ್ ಅನ್ನು ವಾಪಸ್ ಪಡೀರಿ ಅಂತ ಅಬ್ರಾಹಂ ಹೇಳಿದ್ರು. ಬನ್ನಿ ಏನು ಹೇಳಿದ್ರು TJ ಅಬ್ರಾಹಂ ನೋಡೋಣ. ಇದಕ್ಕಿಂದೆ 2 ಬಾರಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್ ಅವ್ರ ಮೇಲೆ ನಾನು ಬರೀ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೆ. ಅಬ್ರಾಹಂ ಅವರು ಹೇಳಿದರೆ ಅದು ಸತ್ಯ ಬಿಡ್ರಿ. ಆಮೇಲೆ ಯಡಿಯೂರಪ್ಪನವ್ರ ಮೇಲೆ FIR ಆದಾಗ ಸದನದೊಳಗಡೆ ಅಬ್ರಾಹಂ ಹೇಳಿದಾರಲ್ಲ, ಇನ್ನೇನಂತೆ ಅಂತ ಹೇಳಿದವರು ಈಗ ಅವರಿಗೆ ನಾವು ಬ್ಲ್ಯಾಕ್ ಮೇಲರ್ ಆಗಿದ್ದೀವಿ. ಇರಲಿ, ಅವರು ಹೇಳ್ತಿದ್ದಾರೆ, ಅವರ ಬೆಂಬಲಿಗರು, ಅಭಿಮಾನಿಗಳು ಎಲ್ಲರೂ ಟ್ರೋಲು, ಟ್ವೀಟು, ಫೇಸ್ಬುಕ್ಕು ಯಾವ್ಯಾವ ರೀತಿಯಲ್ಲಿ ಬೇಕು ಬೈತಾವ್ರೆ. ಈ ಬೈದಾಗ ನನಗೆ ಬೇಜಾರಾಗ್ತಾ ಇಲ್ಲ, ನನ್ನ ನಗು ಬರ್ತಾಯಿದೆ ಅದು ನೋಡಿದಾಗ. ಈಗಲೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಸೋತು ಬಿಟ್ಟಂಗೆ, ಸೋಲನ್ನು ಒಪ್ಕೊಬಿಟ್ಟಂಗೆ, ಅಭಿಮಾನಿಗಳಿಗೆ ನೋವಾದಂಗೆ ಎದೆ ಬಡ್ಕೊಂಡು ನನ್ನನ್ನು ಬಯೋ ರೀತಿ ಅನ್ನಿಸ್ತದೆ. ನನಗೆ ನಗು ಬರ್ತದೆ. ಈಗ ಅದು ಕೊಟ್ಟಿರೋದು ಅಕ್ರಮ, ಅದನ್ನು ವಾಪಸ್ ಪಡ್ಕೋಬೇಕು ಅಂತ ಮನವಿಯನ್ನು ಹಾಕಿದ್ದೀನಿ. ಪಡ್ಕೋತಾರೆ ಎಲ್ಲೋ ಅನ್ನೋದು ನೋಡೋಣ. ದಿ ಲೀಗಲ್ ಆ್ಯಕ್ಷನ್ ವಿಲ್ ಫಾಲೋ. ಕಾನೂನುಬದ್ಧವಾಗಿ ಅದ್ರ ಹಿಂದೆ ಬಿದ್ದಿರ್ತೀನಿ. ಇಟ್ ಹ್ಯಾಸ್ ಟು ಕಮ್ ಬ್ಯಾಕ್ ಟು ದ ಸ್ಟೇಟ್. ಯಾಕೆ ಹೇಳಿದ್ರೆ ನಮ್ಮ ಲೆಕ್ಕದ ಪ್ರಕಾರ 55,80,700,000 ರೂಪಾಯಿ ಅಂತ ನಾವು ಹಾಕಿದಾಗ 15,000 ಅಂತ ಸ್ಕ್ವೇರ್ ಫೀಟ್ ಹಾಕಿದಾಗ ಬಂತು. ಇದು ಸರ್ಕಾರದ ಆಸ್ತಿ. ಬಟ್ ನಾನಲ್ಲ, ಸಿದ್ದರಾಮಯ್ಯನವರು, ಸನ್ಮಾನ್ಯ ಸಿದ್ದರಾಮಯ್ಯನವರು ಕೇಳ್ಕೊಂಡಿದ್ದಂಗೆ, ಅವರು ಒತ್ತಾಯ ಮಾಡ್ದಂಗೆ ಅದರ ಬೆಲೆ